ಮೃತ್ಯು ಗುಂಡಿಗಳಿಗೆ ಮುಕ್ತಿ ನೀಡಲು ಸರ್ಕಾರ ನೀಡಿದ್ದ ಡೆಡ್ಲೈನ್ 12 ದಿನದಲ್ಲಿ ಮುಗಿಯಲಿದೆ. ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಭರದಿಂದ ಸಾಗಿದ್ರೆ ಅವಸರದ ಕಾಮಗಾರಿ ಸವಾರರ ಕೆಂಗಣ್ಣಿಗೆ ಗುರಿಯಾಗಿದೆ. ಡೆಡ್ಲಿ ಗುಂಡಿ ಗಂಡಾಂತರ ಅಭಿಯಾನ, ಟಿವಿ9 ವರದಿ ಇಂಪ್ಯಾಕ್ಟ್. 5ನೇ ದಿನವೂ ಮುಂದುವರಿದ ಗುಂಡಿ ಮುಚ್ಚುವ ಕಾರ್ಯ. ಗುಂಡಿ ಗಂಡಾಂತರ ಒಂದ ಎರಡ, ಪ್ರತಿದಿನ ಸವಾರರು ರೋಸಿ ಹೋಗಿದ್ರು. ಈ ಬಗ್ಗೆ ಟಿವಿ9 ಅಭಿಯಾನದ ಬಳಿಕ ರಾಜಧಾನಿಯ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕಾರ್ಯ ಭರದಿಂದ ಸಾಗ್ತಿದೆ. ಡಿಸಿಎಂ ಕೊಟ್ಟಿದ್ದ ಗಡುವು ಮುಗಿಯಲು 12 ದಿನ ಬಾಕಿ ಉಳಿದಿದ್ದು 5ನೇ ದಿನವೂ ಕಾರ್ಯ ವೇಗ ಪಡೆದಿದ್ದು ಮಹದೇವಪುರದ ಐಟಿಪಿಎಲ್ ಮುಖ್ಯ ರಸ್ತೆಯಲ್ಲಿ ಗುಂಡಿ ಮುಚ್ಚುವ ಕೆಲಸ ನಡೆಯಿತು. ಪೀಕ್ ಅವರ್ನಲ್ಲಿ ವಾಹನಗಳನ್ನ ಅಡ್ಡಗಟ್ಟಿ ಹಾಟ್ ಮಿಕ್ಸ್, ಕೋಲ್ಡ್ ಮಿಕ್ಸ್ ಬಳಸಿ ಪಾಲಿಕೆ ಗುಂಡಿ ಮುಚ್ಚುತ್ತಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸತತ 5ನೇ ದಿನ ಕೂಡ ಬಿಬಿಎಂಪಿ ಕಾರ್ಯಾಚರಣೆಯನ್ನು ಮಾಡ್ತಿದೆ. ನಾನೀಗ ಮಹದೇವಪುರದ ಐಟಿಪಿಎಲ್ ಮುಖ್ಯ ರಸ್ತೆಯಲ್ಲಿದ್ದೀನಿ. ಈ ಒಂದು ರಸ್ತೆಯಲ್ಲಿ ಈಗ ರಸ್ತೆ ಗುಂಡಿಯನ್ನು ಮುಚ್ಚುವ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇದೆ. ಈ ಮಹದೇವಪುರ ವಲಯದಲ್ಲಿ ಈ ಒಂದು ಗುಂಡಿಯನ್ನು ಮುಚ್ಚುವ ಕೆಲಸಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಪೀಕ್ ಅವರ್ನಲ್ಲಿ ರಸ್ತೆ ಗುಂಡಿಯನ್ನು ಮುಚ್ತಾ ಇರುವಂಥದ್ದು ಈಗ ವಾಹನ ಸವಾರರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಇನ್ನು ಪೀಕ್ ಅವರ್ನಲ್ಲೇ ರಸ್ತೆ ಬಂದ್ ಮಾಡಿ ಗುಂಡಿ ಮುಚ್ಚಿದ್ದು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಸವಾರರು ಪರದಾಡಿದ್ರು. ಯೂಶಲಿ ಇದೆಲ್ಲ ನೈಟ್ ಹೊತ್ತಲ್ಲಿ ಮಾಡ್ಬೇಕಾದ್ರೆ ಕೆಲಸ, ಬೆಳಗ್ಗೆ ಪೀಕ್ ಅವರ್ಸ್ ಅಲ್ಲಿ ಬಂದ್ಬಿಟ್ಟು ಇವರು ಬೋತ್ ವೇಸ್ ರೋಡ್ನ ಬ್ಲಾಕ್ ಮಾಡಿದ್ರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಸರ್. 25 ಮಿನಿಟ್ಸ್ನ ನಿಂತಿದ್ದೀವಿ ನಾವು ಕ್ಯೂ ಅಲ್ಲಿ, ಟ್ರಾಫಿಕಲ್ಲಿ. ಕಾಮನ್ ಸೆನ್ಸ್ ಇಲ್ದಾರೆ ಗೌರ್ಮೆಂಟು. ಅದ್ರ ಮೇಲೆ ಹೆಮ್ಮೆ ಬೇರೆ ಬೀಳ್ತಾರೆ, ನಾವೇ ಸರಿ ಮಾಡ್ತಿರೋದು ಅಂತ. ನೈಟಲ್ಲಿ ಮಾಡಿದ್ರೆ ಆಗಲ್ವ ಕೆಲಸಗಳು. ಸ್ಥಳದಲ್ಲಿದ್ದ ಅಧಿಕಾರಿಗಳು ಡೆಡ್ಲೈನ್ ಮುಗಿಯೋದ್ರೊಳಗೆ ಬಂದಿರುವ ದೂರುಗಳ ಪ್ರಕಾರ ಎಲ್ಲಾ ಗುಂಡಿಗಳನ್ನ ಮುಚ್ಚುತ್ತೇವೆ ಅಂದ್ರು. ಒಟ್ನಲ್ಲಿ ಬಲಿಗಾಗಿ ಕಾದು ಕೂತಿದ್ದ ರಸ್ತೆ ಗುಂಡಿಗಳನ್ನ ಪಾಲಿಕೆ ಒಂದೊಂದಾಗೆ ಮುಚ್ಚುತ್ತಿದ್ದು ಟಿವಿ9 ವರದಿ ಬಗ್ಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.